ಹಾಯ್ ಹಲೋ ಲಾಸ್ಟ್ ಟೈಮ್ ಫುಡ್ ಸ್ಟ್ರೀಟಿಗೆ ಬಂದಾಗ ಎಲ್ಲ ಟೇಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದ್ಸಲ ಬಂದಿದ್ದೀವಿ. ಇವಾಗ ನಾವು ಫಸ್ಟ್ ಹೋಗ್ತಿರೋದು ಮುಳಬಾಗಿಲು ದೋಸೆ. ಇಲ್ಲಿ ಮುಳಬಾಗಿಲು ತುಪ್ಪದ ದೋಸೆ ತಗೊಂಡ್ವಿ. ಇದು ಟೇಸ್ಟಿ ಆಗಿತ್ತು ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿತ್ತು. ನಾವು ನೆಕ್ಸ್ಟ್ ಹೋಗಿದ್ದು ಮುಂಬೈ ಚಾಟ್ಸ್ಗೆ. ಇಲ್ಲಿ ನಾವು ವೆಜಿಟೇಬಲ್ ಸ್ಯಾಂಡ್ವಿಚ್, ಗೋಬಿ ಮಂಚೂರಿ, ಪಾವ್ ಬಜಿನ ತಗೊಂಡ್ವಿ. ವೆಜಿಟೇಬಲ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಅಫೋರ್ಡೆಬಲ್ ಇತ್ತು. ಆ್ಯಂಡ್ ಗೋಬಿ ಮಂಚೂರಿ ಟೇಸ್ಟ್ ವೈಸ್ ಕ್ರಿಸ್ಪಿಯಾಗಿ ಆ್ಯಂಡ್ ಒಳಗಡೆ ಸ್ಮೂತಾಗಿ ಚೆನ್ನಾಗಿತ್ತು, ಬಟ್ ಕಾಸ್ಟ್ಲಿ ಇತ್ತು. ಆ್ಯಂಡ್ ಪಾವ್ ಬಜಿ ನಂಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾವು ನೆಕ್ಸ್ಟ್ ಹೋಗಿದ್ದು ರೆಡ್ಡಿಸ್ ಕಿಚನ್ಗೆ. ಸೊ ಇಲ್ಲಿ ಎಲ್ಲ ನೋಡೋದಕ್ಕೆ ಟ್ರೆಡಿಷನಲ್ ಫುಡ್ ಥರ ಕಾಣಿಸ್ತಾ ಇತ್ತು. ನಾವಿಲ್ಲಿ ಹರಬರ ಕಬಾಬ್ ಮತ್ತು ರಾಗಿ ತಾಳಿಪಟ್ನ ಆರ್ಡರ್ ಮಾಡಿದ್ವಿ. ಹರಬರ ಕಬಾಬ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ರಾಗಿ ತಾಳಿಪಟ್ ಜೊತೆ ಬೆಂಡೆಕಾಯಿ ಪಲ್ಯ ಮತ್ತು ಚಟ್ನಿನ ಕೊಟ್ಟಿದ್ರು, ಬಟ್ ಪ್ರೈಸ್ ಕಾಸ್ಟ್ಲಿ ಇತ್ತು. ನೆಕ್ಸ್ಟ್ ತಿಂಡಿ ಬಾಕ್ಸಲ್ಲಿ ನಾವು ಟೊಮೆಟೊ ರೈಸ್ ಆ್ಯಂಡ್ ಕರ್ಡ್ ರೈಸ್ನ ತಗೊಂಡ್ವಿ. ಇಲ್ಲೂ ಕೂಡ ಪ್ರೈಸ್ ಕಾಸ್ಟ್ಲಿ ಇತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಅಥರ್ವ ಬೆಣ್ಣೆ ದೋಸೆಗೆ. ಸೊ ಇಲ್ಲಿ ನಾವು ಬೆಣ್ಣೆ ಪಡ್ಡನ್ನ ತಗೊಂಡ್ವಿ. ಈ ಪಡ್ಡು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ವ್ಯಾಲೆಂಟಿನ ಐಸ್ ಕ್ರೀಮ್ಗೆ ಹೋದ್ವಿ. ಲಾಸ್ಟ್ ಟೈಮ್ ಇಲ್ಲಿ ಜಾಕ್ ಫ್ರೂಟ್ನ ಟೇಸ್ಟ್ ಮಾಡಿದ್ವಿ. ಇವಾಗ ಬೇರೆ ಫ್ಲೇವರ್ಸ್ ಟೇಸ್ಟ್ ಮಾಡೋಣ ಅಂತ ಹೋದರೆ ಅಲ್ಲಿ ನಮಗೆ ಜಾಮೂನ್ ಶಾಟ್ಸ್ ಚೆನ್ನಾಗಿದೆ ಅಂತ ಹೇಳ್ಕೊಟ್ರು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ರೆಡ್ ಗೋವಾ ಆ್ಯಂಡ್ ಟೆಂಡರ್ ಕೊಕೊನೆಟ್ನ ತಗೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು. ಲಾಸ್ಟ್ಲಿ ನಾವು ಹೋಗಿದ್ದು ಮಾಲ್ಗುಡಿ ಕೆಫೆಗೆ. ಇಲ್ಲಿ ಟೀ ಕಾಫಿನ ಟೇಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಟ್ವಿ. ಇದೇ ಥರ ನೀವು ಒಂದೇ ಕಡೆ ವೆರೈಟೀಸ್ ಆಫ್ ಫುಡ್ನ ಟೇಸ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಚೆಕ್ ಇನ್ ಟು ದೇವನಗಿರಿ ಫುಡ್ ಸ್ಟ್ರೀಟ್.